ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಖಡಕ್ ಜೋಳದ ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಪಾಲಕ್ ಮತ್ತು ಹುಂಚಿ ಪಲ್ಯ ಗರ್ಗಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳಿಂದ ಅತಿ ಹೆಚ್ಚು ರುಚಿ ಕೊಡ್ತಕ್ಕಂಥ ಈ ಗರ್ಗಟ್ಟು ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ 1 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಈ ರೀತಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ 2-3 ಬಾರಿ ಚೆನ್ನಾಗಿ ತೊಳೆದು ತಗೊಳ್ಬೇಕು. ಅದೇ ರೀತಿ 2 ಚಿಕ್ಕದಾಗಿರ್ತಕ್ಕಂಥ ಕಟ್ಟು ಹುಂಚಿ ಪಲ್ಯನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ ಈ ಸೊಪ್ಪು. ಈ ಎಲೆ ಮತ್ತು ಕಡ್ಡಿ ಸಮೇತ ತಿಂದರೆ ಹುಳಿ ಹುಳಿ ರುಚಿ ಇರುತ್ತೆ. ನಿಮ್ಮ ಕಡೆ ಈ ಸೊಪ್ಪನ್ನು ಏನಂತೀರಂತ ಕಮೆಂಟಲ್ಲಿ ತಿಳಿಸಿ. ನಾವಿಲ್ಲಿ ಬೆಂಗಳೂರಲ್ಲಿರೋದು, ಈ ಸೊಪ್ಪು ಸಿಗೋದು ತುಂಬಾ ರೇರು. ಸಿಕ್ಕರೂ ಕೂಡ ಇಷ್ಟು ಎಳೆದಾಗಿ ಸಿಗೋದಿಲ್ಲ. ಇದನ್ನು ಊರಿಂದ ತಗೊಂಡು ಬಂದಿರೋದು. ಸೊ ನೋಡಿ, ನಮ್ಮ ಕಡೆ ಈ ಥರ ಎಳೆದಾಗಿರ್ತಕ್ಕಂಥ ಸೊಪ್ಪು. ಈ ಹುಂಚಿ ಪಲ್ಯ ಇದ್ಬಿಟ್ರೆ ಸಾಕು. ಪಾಲಕ್ ಜೊತೆಗೆ ಎಕ್ಸ್ಟ್ರಾ ಹುಳಿಗೋಸ್ಕರ ಅಂತ ಟೊಮೆಟೊ ಆಗಲಿ ಹುಣಸೆ ಹಣ್ಣನ್ನಾಗಲಿ ಬಳಸೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಹುಂಚಿ ಪಲ್ಯ ಇಲ್ಲ, ಬರೀ ಪಾಲಕಲ್ಲೂ ಕೂಡ ಈ ಗರ್ಗಟ್ಟನ್ನು ಮಾಡ್ಕೊಳ್ಬೋದು. ಆದರೆ ಹುಳಿಗೋಸ್ಕರ ನೀವಿಲ್ಲಿ ಹುಣಸೆ ಹಣ್ಣನ್ನು ಬಳಸ್ಬೋದು. ಈ 2 ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ತೊಳೆದು ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಪ್ಲೇಟಿಗೆ 2 ಹಿಡಿ ಆಗುವಷ್ಟು ಹೆಸರು ಕಾಳು, 1 ಹಿಡಿ ತೊಗರಿಬೇಳೆ, 3/4 ಹಿಡಿ ಆಗುವಷ್ಟು ಹುರುಳಿಕಾಳು, 1/2 ಹಿಡಿ ಆಗುವಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಬದಲಿಗೆ ನೀವಿಲ್ಲಿ ಕಡಲೆ ಕಾಳನ್ನು ಕೂಡ ಹಾಕ್ಬೋದು. ಹಾಗೆ ತೊಗರಿ ಕಾಳನ್ನು ಕೂಡ ನೀವಿಲ್ಲಿ ಇದ್ರೆ ಸೇರಿಸ್ಬೋದು. ಮತ್ತು 1 ಕ್ಯಾರೆಟನ್ನು ತಗೊಂಡಿದ್ದೀನಿ. ಇಷ್ಟು ಬೇಳೆ ಕಾಳುಗಳನ್ನ ಇವಾಗ ಕುಕ್ಕರ್ ಪಾತ್ರೆಗೆ ಸೇರಿಸಿ ಚೆನ್ನಾಗಿ 1-2 ಸತಿ ನೀರಿನಲ್ಲಿ ತೊಳೆದು ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೇಳೆಕಾಳಿದೆ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ಆದರೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಮಾತ್ರ ಕಂಪಲ್ಸರಿಯಾಗಿ ಹಾಕಿ. ಇವೆರಡು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬರೀ ಹೆಸರು ಕಾಳು, ತೊಗರಿಬೇಳೆ ಹಾಗೆ ಸ್ವಲ್ಪ ಶೇಂಗಾ ಬೀಜನ ಹಾಕಿ ಕೂಡ ಈ ಗರ್ಗಟ್ಟನ್ನು ಮಾಡ್ಬೋದು. ಬೇಳೆಕಾಳುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಸೇರಿಸಿ ನಂತರ ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟನ್ನು ಕೂಡ ಸೇರಿಸಿದ್ದೀನಿ. ಕ್ಯಾರೆಟ್ ಜೊತೆಗೆ ನೀವಿಲ್ಲಿ ಬೀನ್ಸನ್ನು ಕೂಡ ಸೇರಿಸ್ಬೋದು. ಹಾಗೆ ಚೆನ್ನಾಗಿ ತೊಳೆದಿರ್ತಕ್ಕಂಥ 2 ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ. ಇದಕ್ಕೆ ಇವಾಗ ನೀರು ಎಷ್ಟು ಹಾಕಬೇಕು ಅಂದರೆ, ನಾನಿಲ್ಲಿ ಫಸ್ಟಿಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿ ಸೊಪ್ಪನ್ನು ಒಂದು ಸ್ವಲ್ಪ ಕೈನಿಂದ ಪ್ರೆಸ್ ಮಾಡಿ ನೋಡಿ. ಸೊಪ್ಪಿನ ಕೆಳಭಾಗದಲ್ಲಿ ನೀರು ನಿಲ್ಲಬೇಕು. ಅಷ್ಟು ಮಾತ್ರ ನಾವಿಲ್ಲಿ ನೀರನ್ನು ಸೇರಿಸಬೇಕಾಗುತ್ತೆ. ಯಾಕಂದರೆ ಸೊಪ್ಪಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಥರ ಆಗೋಗ್ಬಿಡುತ್ತೆ. ಎಷ್ಟು ಕಡಿಮೆ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಸೊಪ್ಪು ಬೇಳೆಕಾಳು ಚೆನ್ನಾಗಿ ಬೇಯುತ್ತೆ. ನಂತರ ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ 1/2 ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋದ್ರಿಂದನೂ ಕೂಡ ಸೊಪ್ಪು ಬೇಳೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು 4-5 ವಿಜಲ್ ಬರೋವರೆಗೂ ಚೆನ್ನಾಗಿ ಬೇಯಿಸಿ ತಗೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ಖಾರಕ್ಕೋಸ್ಕರ ಅಂತ ಸಿಂಪಲ್ ಆಗಿರ್ತಕ್ಕಂಥ ಮಸಾಲೆ, ಜಾಸ್ತಿ ಅಲ್ಲ, 4 ಹಸಿ ಮೆಣಸಿನ್ಕಾಯಿ ಖಾರವಾಗಿರುವಂಥದ್ದು, ಹಾಗೆ 5-6 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪ ಜೀರಿಗೆ, 1/4 ಚಮಚ ಆಗುವಷ್ಟು, ಇಷ್ಟನ್ನು ಕೂಡ ಸೇರಿಸಿ ಒಂದು ಸ್ವಲ್ಪ ತರಿಯಾಗಿ ಇದನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ ಹಸಿ ಮೆಣಸಿನ್ಕಾಯಿ ಬದಲಿಗೆ ನೀವು ಕೆಂಪು ಹಸಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಕೂಡ ನೀವಿಲ್ಲಿ ಬಳಸ್ಬೋದು. ಸ್ವಲ್ಪ ಖಾರವಾಗಿದ್ದರೆ ಗರ್ಗಟ್ಟು ಟೇಸ್ಟ್ ಮಾತ್ರ ನಾಲ್ಗೆಗೆ ಒಂದೊಳ್ಳೆ ಅದ್ಭುತ ರುಚಿ ಅಂತಾನೆ ಹೇಳ್ಬೋದು. ಈ ಕಡೆ ಕುಕ್ಕರ್ 5 ವಿಜಲ್ ಆದಮೇಲೆ ಸ್ಟವ್ ಆಫ್ ಮಾಡಿ ಪೂರ್ತಿ ಪ್ರೆಷರ್ ಇಳಿದ್ಮೇಲೆ ಮುಚ್ಚಳನ ತೆಗೆದು ನೋಡಿ, ಬೇಳೆಕಾಳು ಮತ್ತು ಸೊಪ್ಪು ಎರಡೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಜಾಸ್ತಿ ನೀರು ಥರ ಆಗಿಲ್ಲ. ಹಾಕಿರ್ತಕ್ಕಂಥ ನೀರಿನ ಪ್ರಮಾಣ ಕೂಡ ಸರಿಯಾಗಿ ಆಗಿದೆ. ನಂತರ ಬೇಳೆ ತಿರುವಂಥ ಕಡಿಗೋಲು ಅಥವಾ ಮಜ್ಜಿಗೆ ಕಡಿಯುವಂಥ ಕೋಲಿನಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ನುಣ್ಣಗೆ ಮಾಡ್ಕೊಳ್ಬೇಕು. ಹಾಗಂತ ಪೂರ್ತಿ ನುಣ್ಣಗೆ ಮಾಡ್ಕೊಳ್ದೆ ಸ್ವಲ್ಪ ಅಲ್ಲಲ್ಲಿ ಬೇಳೆಕಾಳುಗಳು ಹಾಗೆ ಹಾಕಿರ್ತಕ್ಕಂಥ ಶೇಂಗಾ ಬೀಜ ಕೂಡ ಅಲ್ಲಲ್ಲಿ ಸ್ವಲ್ಪ ಅರ್ಧಂಬರ್ಧ ರೀತಿಯಲ್ಲಿ ಕಾಣ್ತಾ ಇರಬೇಕು. ಸೊ ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಭಾಗನ ಎತ್ತಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಸಪ್ಪೆಯಾಗಿ ಮಾಡ್ಕೊಳ್ಬೇಕು. ಹಾಗಾಗಿ ಇನ್ನುಳಿದ ಬೇಳೆ ಸೊಪ್ಪಿನಿಂದ ನಾನಿಲ್ಲಿ ಇವಾಗ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಟಪಟ ಆದಮೇಲೆ ನಂತರ ಒಂದು ಸ್ವಲ್ಪ ಕರಿಬೇವೆಲೆ, ನಂತರ ಮುಂಚೆನೇ ತರಿಯಾಗಿ ಗ್ರೈಂಡ್ ಮಾಡಿಟ್ಟಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಖಾರ ಮಸಾಲೆ, ಹಸಿ ಖಾರನ ಇವಾಗ ಸೇರಿಸಿ 1 ನಿಮಿಷ ಈ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇವಾಗ ಇದಕ್ಕೆ ತಿರುವಿಟ್ಟಿರ್ತಕ್ಕಂಥ ಬೇಳೆ ಸೊಪ್ಪನ್ನು ಸೇರಿಸಿ ಒಂದು ಸತಿ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು,
ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀವಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ತೀರಾ ತೆಳ್ಳಗೆ ಮಾಡಿಕೊಂಡ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ. ಇಲ್ಲಿ ಗರ್ಗಟ್ ಮಾಡ್ತಾ ಇರೋದು, ಹಾಗಾಗಿ ಸಾಂಬಾರಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 4ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿ ತಗೊಳ್ಬೇಕು. ಮಧ್ಯದಲ್ಲಿ ಒಂದೊಂದು ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇದ್ದಿಲ್ಲ ಯಾವ ಥರ ಕುದಿ ಬರ್ತಾ ಇದೆ ಅಂತ. ಇದೇ ಥರ 4ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿ ತಗೊಂಡ್ರೆ ಸೂಪರ್ ಆಗಿರ್ತಕ್ಕಂಥ ಪಾಲಕ್ಕು ಮತ್ತು ಹುಂಚಿ ಪಲ್ಯ ಗರ್ಗಟ್ಟು ರೆಡಿ ಆಗುತ್ತೆ. ಇದನ್ನು 2 ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಕುದಿಸಿದಷ್ಟು ಇದರ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಪಾಲಕ್ ಹುಂಚಿ ಪಲ್ಯ ಗರ್ಗಟ್ಟು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಗರ್ಗಟ್ಟು ರೆಡಿಯಾಗಿದೆ ಅಂತ. ನಿಮಗೆ ಈ ರೀತಿಯಾಗಿ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಸಾಂಬಾರು ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಖಡಕ್ ಜೋಳದ ರೊಟ್ಟಿ. ಇದ್ರ ಜೊತೆ ತಿಂದರೆ ಎಷ್ಟು ರೊಟ್ಟಿ ಊಟ ಮಾಡಿದ್ವಿ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಅಂದರೆ ಮಾಡಿದವ್ರಿಗೇ ಊಟಕ್ಕೆ ಸಿಗದೇ ಇರೋಷ್ಟು ಬೇಗನೆ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ರುಚಿ ಚೆನ್ನಾಗಿರುತ್ತೆ. ಸುಮ್ಮನೆ ಹೇಳ್ತಾ ಇಲ್ಲ ರೀ, ನಮ್ಮ ಮನೆಯಲ್ಲಿ ಈ ಒಂದು ರೆಸಿಪಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಅಂದರೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ. ರೊಟ್ಟಿ ಜೊತೆ ಮಾತ್ರ ಅಲ್ಲ, ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಖಡಕ್ ಜೋಳದ ರೊಟ್ಟಿ ರೆಸಿಪಿನೂ ಕೂಡ ಈಗಾಗಲೇ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನೋಡಿ. ಈ ಗರ್ಗಟ್ ಜೊತೆ ಖಡಕ್ ಜೋಳದ ರೊಟ್ಟಿನೂ ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ತಾ ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.